ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನಿವತ್ತು ಆದೇಶವನ್ನ ಜಾರಿಗೆ ತರಲಿಕ್ಕೆ ಅಂದ್ರೆ ಡಿಕ್ರಿಯನ್ನ ಅಮಲ್ ಜಾರಿ ಮಾಡಲಿಕ್ಕೆ ಇರುವಂತಹ ಪ್ರೊಸೀಜರ್ಗಳು ಏನು, ಈ ಎಕ್ಸಿಕ್ಯೂಷನ್ ಪಿಟಿಷನ್ ಕನ್ನಡದಲ್ಲಿ ಅಮಲ್ ಜಾರಿ ಅರ್ಜಿ ಅಂತ ಕರಿತೀವಿ, ಎಕ್ಸಿಕ್ಯೂಷನ್ ಪಿಟಿಷನ್ಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಮದೊಂದು ಸಿವಿಲ್ ಕೇಸ್ ನಡೆದು ಅದಕ್ಕೆ ಜಜ್ಮೆಂಟ್ ಬಂದು ಡಿಕ್ರಿ ಕೂಡ ಆಗಿರುತ್ತೆ. ಜಜ್ಮೆಂಟ್ ಅಂದ್ರೆ ಏನು, ಆರ್ಡರ್ ಅಂದ್ರೆ ಏನು, ಡಿಕ್ರಿ ಅಂದ್ರೆ ಏನು ಎಲ್ಲವನ್ನ ಕೂಡ ನಾನು ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಜಜ್ಮೆಂಟ್, ಆರ್ಡರ್ ಮತ್ತೆ ಡಿಕ್ರಿಗೆ ಇರುವಂತಹ ವ್ಯತ್ಯಾಸ ಏನು ಅದೆಲ್ಲವನ್ನ ಕೂಡ ನಾನು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ಹೇಳಿದ್ದೀನಿ. ಇದರಲ್ಲಿ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ಎಕ್ಸಿಕ್ಯೂಷನ್ ಪಿಟಿಷನ್ ಬಗ್ಗೆ ಹೇಳೋದಾದ್ರೆ, ಎಕ್ಸಿಕ್ಯೂಷನ್ ಎಂಬ ಪದವನ್ನ ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ವ್ಯಾಖ್ಯಾನಿಸಿಲ್ಲ. ಇದು ಡಿಕ್ರಿ ಹೋಲ್ಡರ್ನ ಪರವಾಗಿ ಅಂಗೀಕರಿಸಲ್ಪಟ್ಟ ಡಿಕ್ರಿಯನ್ನ ಜಾರಿಗೊಳಿಸುವ ಪ್ರಕ್ರಿಯೆ ಆಗಿರುತ್ತೆ. ಎಕ್ಸಿಕ್ಯೂಷನ್ ಪಿಟಿಷನ್ ಅಂದ್ರೆ ಡಿಕ್ರಿ ಅಥವಾ ಆದೇಶವನ್ನ ಕಾರ್ಯಗತಗೊಳಿಸಲು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವುದು. ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಯಾವ ಕೋರ್ಟ್ನಲ್ಲಿ ಹಾಕಬೇಕು ಅಂತ ನೋಡೋದಾದ್ರೆ, ಸಿವಿಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 37 ಪ್ರಕಾರ ಡಿಕ್ರಿಯನ್ನ ಜಾರಿಗೊಳಿಸಿದ ನ್ಯಾಯಾಲಯದಲ್ಲಿ ಹಾಕಬಹುದು ಮತ್ತು ಸಿಪಿಸಿಯ ಸೆಕ್ಷನ್ 38 ಪ್ರಕಾರ ಡಿಕ್ರಿಯನ್ನ ವರ್ಗಾಯಿಸಿದ ನ್ಯಾಯಾಲಯವು ಎಕ್ಸಿಕ್ಯೂಷನ್ ಪಿಟಿಷನ್ ಅರ್ಜಿಯನ್ನ ಪರಿಗಣಿಸಲು ಅಧಿಕಾರವನ್ನ ಹೊಂದಿರುತ್ತೆ. ಈ ಎಕ್ಸಿಕ್ಯೂಷನ್ ಪಿಟಿಷನ್ ಅಮಲ್ ಜಾರಿ ಅರ್ಜಿಯನ್ನ ಯಾರು ಹಾಕಬಹುದು ಅಂದ್ರೆ ಡಿಕ್ರಿ ಹೋಲ್ಡರ್, ಅಂದ್ರೆ ಯಾರ ಪರವಾಗಿ ಕೋರ್ಟ್ ಡಿಕ್ರಿ ಆಗಿರುತ್ತೋ ಅವ್ರು ಹಾಕಬಹುದು. ಡಿಕ್ರಿ ಹೋಲ್ಡರ್ ಏನಾದರೂ ಡೆತ್ ಆಗಿದ್ರೆ ಅವನ ಕಾನೂನು ಪ್ರತಿನಿಧಿ ಹಾಕಬಹುದು, ಅಥವಾ ಡಿಕ್ರಿ ಹೋಲ್ಡರ್ನ ಅಡಿಯಲ್ಲಿ ಹಕ್ಕು ಸಾಧಿಸುವಂತಹ ಯಾವುದೇ ವ್ಯಕ್ತಿ ಕೂಡ ಹಾಕಬಹುದು. ಅವನ ಕಾನೂನು ವಾರಸುದಾರರು ಅಥವಾ ಕಾನೂನು ಪ್ರತಿನಿಧಿಗಳು ಹಾಕಬಹುದಾಗತ್ತೆ. ಈಗ ಯಾರ ಪರವಾಗಿ ಡಿಕ್ರಿ ಆಗಿರುತ್ತೋ ಅವರು ಡಿಕ್ರಿ ಹೋಲ್ಡರ್, ಯಾರ ವಿರುದ್ಧ ಡಿಕ್ರಿ ಆಗಿರುತ್ತೋ ಅವರು ಜಜ್ಮೆಂಟ್ ಡೆಟಾರ್. ಡಿಕ್ರಿ ಹೋಲ್ಡರ್ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಜಜ್ಮೆಂಟ್ ಡೆಟಾರ್ನ ವಿರುದ್ಧ ಹಾಕಬೇಕಾಗತ್ತೆ. ಈ ಎಕ್ಸಿಕ್ಯೂಷನ್ ಪಿಟಿಷನ್ ಅಂದ್ರೆ ಅಮಲ್ ಜಾರಿ ಅರ್ಜಿಯನ್ನ ಹಾಕಬೇಕಾದ್ರೆ ಡಿಕ್ರಿ ಕಾಪಿ ಒಂದಿದ್ರೆ ಸಾಕಾಗತ್ತೆ, ಜಜ್ಮೆಂಟ್ ಕಾಪಿ ಬೇಕು ಅಂತ ಇರಲ್ಲ. ಯಾವ ಕೋರ್ಟ್ನಲ್ಲಿ ಜಜ್ಮೆಂಟ್ ಬಂದಿರುತ್ತೋ ಅದೇ ಕೋರ್ಟ್ನಲ್ಲಿ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಫೈಲ್ ಮಾಡಬೇಕಾಗತ್ತೆ. ಈಗ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಹಾಕುವಂತಹ ಉದ್ದೇಶ ಅಂದ್ರೆ ಜಜ್ಮೆಂಟ್ ನಲ್ಲಿ ಹೇಳಿರುವಂತದ್ದನ್ನ ಅಂದ್ರೆ ಡಿಕ್ರಿಯನ್ನ ಅಮಲ್ ಜಾರಿ ಮಾಡಿ ಅಂತ ಹೇಳಿ ಹಾಕೋದು. ಇನ್ನೂ ಸರಿಯಾಗಿ ಹೇಳಬೇಕು ಅಂದ್ರೆ ತೀರ್ಪು ಅಥವಾ ನ್ಯಾಯಾಲಯದ ಆದೇಶವನ್ನ ಜಾರಿಗೊಳಿಸಲು ಸಲ್ಲಿಸುವಂತಹ ಅರ್ಜಿ ಆಗಿರುತ್ತೆ. ಈ ಎಕ್ಸಿಕ್ಯೂಷನ್ ಪಿಟಿಷನ್ ನಲ್ಲಿ ತೀರ್ಪಿನ ವಿವರಗಳನ್ನ ವಿವರಿಸಬೇಕಾಗತ್ತೆ. ಬಾಕಿ ಮೊತ್ತ ಅಥವಾ ಅಗತ್ಯವಿರುವ ಕ್ರಮ ಸೇರಿದಂತೆ ತೀರ್ಪನ್ನ ಕಾರ್ಯಗತಗೊಳಿಸಲು ಅಥವಾ ಕ್ರಮ ಕೈಗೊಳ್ಳಲು ನ್ಯಾಯಾಲಯದ ಸಹಾಯವನ್ನ ಕೋರಲು ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಹಾಕಲಾಗುತ್ತೆ. ಸಿವಿಲ್ ಪ್ರೊಸೀಜರ್ ಕೋಡ್ 1908 ಆರ್ಡರ್ 21 ಅಡಿಯಲ್ಲಿ ಅರ್ಜಿಯನ್ನ ಡಿಕ್ರಿ ದಿನಾಂಕದಿಂದ 12 ವರ್ಷಗಳ ಒಳಗೆ ಸೂಕ್ತ ನ್ಯಾಯಾಲಯದ ಅಂದ್ರೆ ಯಾವ ನ್ಯಾಯಾಲಯದಲ್ಲಿ ಡಿಕ್ರಿ ಆಗಿರುತ್ತೋ ಅದೇ ನ್ಯಾಯಾಲಯದಲ್ಲಿ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಸಲ್ಲಿಸಬೇಕಾಗತ್ತೆ. 12 ವರ್ಷ ಆದಮೇಲೆ ಈ ಅಮಲ್ ಜಾರಿ ಅರ್ಜಿಯನ್ನ ಹಾಕಲಿಕ್ಕೆ ಬರೋದಿಲ್ಲ. ಯಾವತ್ತೂ ಕೂಡ ಡಿಗ್ರಿ ಆದಮೇಲೆ ತುಂಬಾ ವರ್ಷಗಳ ನಂತರ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕೋದಕ್ಕಿಂತ 2 ವರ್ಷದ ಒಳಗೆ ಹಾಕಿದ್ರೆ ನೋಟಿಸ್ ಕೊಡೋದು ಇರೋದಿಲ್ಲ. 2 ವರ್ಷ ಆದಮೇಲೆ ಹಾಕಿದ್ರೆ ಅಪೋಸಿಟ್ ಪಾರ್ಟಿಗೆ ನೋಟಿಸ್ ಹೋಗ್ಬೇಕಾಗತ್ತೆ. 12 ವರ್ಷ ಮುಗಿದ್ರೆ ಈ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಡಿಕ್ರಿ ಆಗಿರುತ್ತೆ, ಬಟ್ ಅಪೋಸಿಟ್ ಪಾರ್ಟಿ ಡಿಕ್ರಿಯ ವಿರುದ್ಧ ನಡೆದುಕೊಳ್ತಾ ಇದ್ರೆ 2 ವರ್ಷದ ಒಳಗೆ ನೀವು ಈ ತರ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಅಂದ್ರೆ ಅಮಲ್ ಜಾರಿ ಅರ್ಜಿಯನ್ನ ಹಾಕಿದ್ರೆ ಅಪೋಸಿಟ್ ಪಾರ್ಟಿಯ ವಿರುದ್ಧ ಅರೆಸ್ಟ್ ಅನ್ನ ಕೇಳಬಹುದು, ಅಥವಾ ಚರ ಆಸ್ತಿಯ ಅಟ್ಯಾಚ್ಮೆಂಟ್ ಅಥವಾ ಸೇಲ್ ಅಂದ್ರೆ ಜಪ್ತಿ ಅಥವಾ ಸೇಲ್, ಸ್ಥಿರ ಆಸ್ತಿಯ ಜಪ್ತಿ ಅಥವಾ ಸೇಲ್ ಅನ್ನು ಕೂಡ ನೀವು ಕೇಳಬಹುದು. ಈಗ ಅಟ್ಯಾಚ್ಮೆಂಟ್ ಅನ್ನ ಕೇಳಬೇಕು ಅಂತಿದ್ರೆ ಅಪೋಸಿಟ್ ಪಾರ್ಟಿ ಎಲ್ಲಿದ್ದಾರೆ, ಸ್ವಂತ ಮನೆಯಲ್ಲಿದ್ದಾರಾ ಅಥವಾ ಬಾಡಿಗೆ ಮನೆಯಲ್ಲಿದ್ದಾರಾ ಎಲ್ಲವನ್ನ ಕೂಡ ತಿಳಿದುಕೊಂಡು ಹಾಕಬೇಕಾಗತ್ತೆ. ಚರ ಸ್ಥಿರ ಆಸ್ತಿಗಳ ಮೇಲೆ ಜಪ್ತಿಯನ್ನ ಕೇಳಬಹುದು. ಆಸ್ತಿಯ ವಿವರವನ್ನ ಹಾಕಬೇಕಾಗತ್ತೆ, ದಾಖಲೆಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲೇಬೇಕು. ನೆಕ್ಸ್ಟ್ ಅರೆಸ್ಟ್ ವಿಷಯಕ್ಕೆ ಬಂದ್ರೆ ಅರೆಸ್ಟ್ ಮಾಡಿ ಸಿವಿಲ್ ಜೈಲಿನಲ್ಲಿ ಇಡ್ತಾರೆ. ಸಿವಿಲ್ ಜೈಲಿಗೆ ಕಳಿಸಿದ್ರೆ ಸಿವಿಲ್ ಜೈಲಿಗೆ ಯಾರು ಕಳಿಸಬೇಕು ಅಂತ ಪ್ರೇಯರ್ ಮಾಡ್ಕೊಂಡಿರ್ತಾರೋ ಅವರು ಸಿವಿಲ್ ಜೈಲಿನಲ್ಲಿ ಇರುವವರ ಜೀವನ ನಿರ್ವಹಣೆಗೆ ಹಣವನ್ನ ಕಟ್ಟಿ ಕಳಿಸ್ಬೇಕಾಗತ್ತೆ. ಈಗ ಕ್ರಿಮಿನಲ್ ಕೇಸ್ ಮೂಲಕ ತಪ್ಪಿತಸ್ಥ ಅಂತ ಪ್ರೂವ್ ಆಗಿ ಜೈಲಿಗೆ ಹೋಗಿದ್ರೆ ಅವರ ವೆಚ್ಚವನ್ನ ಸರ್ಕಾರ ನೋಡ್ಕೊಳ್ಳುತ್ತೆ. ಬಟ್ ಸಿವಿಲ್ ಜೈಲಿನಲ್ಲಿ ಇರುವವರ ಜೀವನ ನಿರ್ವಹಣೆ ವೆಚ್ಚವನ್ನ ಎಕ್ಸಿಕ್ಯೂಷನ್ ಪಿಟಿಷನ್ ಸಲ್ಲಿಸಿದ ವ್ಯಕ್ತಿಯೇ ಕೋರ್ಟ್ ನಿರ್ಧರಿಸಿದ ಹಣವನ್ನ ಕಟ್ಟಿ ಕಳಿಸ್ಬೇಕಾಗತ್ತೆ. ಆಮೇಲೆ 3 ತಿಂಗಳು ಮಾತ್ರ ಜೈಲಿಗೆ ಕಳಿಸಬಹುದು, ಅದಕ್ಕಿಂತ ಹೆಚ್ಚಿನ ಅವಧಿ ಇರೋದಿಲ್ಲ. ಇದು ಅವರ ಮೇಲೆ ಕ್ರಮವನ್ನ ತಗೊಳ್ಳುವಂಥದ್ದು ಆಗಿರುತ್ತೆ. ಅಂದ್ರೆ ಕೋರ್ಟ್ ತೀರ್ಪನ್ನ ಪಾಲಿಸಲು ಬಲವಂತಪಡಿಸುವ ಕಾನೂನು ಮಾರ್ಗ ಇದಾಗಿರುತ್ತೆ ಅಂತ ಹೇಳಬಹುದು.
ಕೋರ್ಟ್ ತೀರ್ಪನ್ನ ಪಾಲಿಸದೇ ಇರುವವನ ಮೇಲೆ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನು ಹಾಕಿದ್ರೆ ಅವನ ಹೆಸರಲ್ಲಿ ಚರ ಸ್ಥಿರ ಆಸ್ತಿಗಳು ಇರಲೇಬೇಕಾಗತ್ತೆ, ಆಗ ಮಾತ್ರ ಜಪ್ತಿ ಮಾಡಲಿಕ್ಕೆ ಸಾಧ್ಯ. ಈಗ ದಿವಾಳಿ ಆಗಿರುವಂತಹ ವ್ಯಕ್ತಿ ಅಥವಾ ಏನೂ ಚರಸ್ಥಿರ ಆಸ್ತಿಗಳು ಇಲ್ಲದೆ ಇರುವಂತಹ ವ್ಯಕ್ತಿ ಮೇಲೆ ಏನೂ ಕ್ರಮ ತಗೊಳ್ಳೋದಕ್ಕೆ ಬರೋದಿಲ್ಲ. ಸೊ ಅದೆಲ್ಲವನ್ನ ನೋಡಿಕೊಂಡು ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಫೈಲ್ ಮಾಡಬೇಕಾಗತ್ತೆ. ಈಗ ಜಜ್ಮೆಂಟ್ ಡೇಟಾರ್ಗೆ ಆಸ್ತಿ ಇರುತ್ತೆ, ಬಟ್ ಅವನು ಮರಣ ಹೊಂದಿದ್ರೆ ಅವನ ಆಸ್ತಿಯ ವಾರಸುದಾರರು ಹಕ್ಕನ್ನು ಚಲಾಯಿಸ್ತಾ ಇದ್ರೆ ಆ ಆಸ್ತಿಯ ಮೇಲೆ ಅಟ್ಯಾಚ್ಮೆಂಟ್ ಅನ್ನ ಮಾಡಿಸಬಹುದು. ಬಟ್ ಅವನ ವಾರಸುದಾರರ ಮೇಲೆ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಹಾಕ್ಲಿಕ್ಕೆ ಬರಲ್ಲ, ಅವನ ಆಸ್ತಿಯ ಮೇಲೆ ಮಾತ್ರ ಹಾಕಬಹುದು. ಸಿವಿಲ್ ಕೇಸ್ನಲ್ಲಿ ಪ್ಲೇಂಟಿಫ್ಸ್ ಆ್ಯಂಡ್ ಡಿಪೆಂಡೆಂಟ್ಸ್ ಅಂತ ಇರ್ತಾರೆ, ವಾದಿ ಮತ್ತೆ ಪ್ರತಿವಾದಿಗಳು. ವಾದಿ ಪರವಾಗಿ ತೀರ್ಪು ಬಂದಿದ್ರೆ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಪ್ರತಿವಾದಿ ವಿರುದ್ಧ ಸಲ್ಲಿಸಬೇಕಾಗತ್ತೆ. ಅದೇ ವಾದಿ ವಿರುದ್ಧವಾಗಿ ಅಂದ್ರೆ ಕೇಸ್ ಡಿಸ್ಮಿಸ್ ಆಗಿದ್ರೆ ಪ್ರತಿವಾದಿ ವಾದಿ ವಿರುದ್ಧ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಹಾಕಬೇಕಾಗತ್ತೆ. ಅಂದ್ರೆ ಡಿಕ್ರಿ ಯಾರ ಪರವಾಗಿ ಆಗಿರುತ್ತೋ ಅವರು ಡಿಕ್ರಿ ಹೋಲ್ಡರ್, ಯಾರ ವಿರುದ್ಧ ಆಗಿರುತ್ತೋ ಅವರು ಜಜ್ಮೆಂಟ್ ಡೇಟಾರ್ ಆಗಿರ್ತಾರೆ. ಈಗ ಯಾರೋ ಒಬ್ರು ಸುಮ್ಮನೆ ತೊಂದರೆ ಕೊಡೋ ಉದ್ದೇಶಕ್ಕೋಸ್ಕರನೇ ಫೇಕ್ ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡು ಸಿವಿಲ್ ಸೂಟ್ ಅನ್ನ ಹಾಕಿರ್ತಾರೆ. ಏನೋ ಒಂದು ಸೆಟ್ಲ್ಮೆಂಟ್ ಮಾಡ್ಕೊಬಿಡೋಣ, ಕೇಸ್ ಅರ್ಧಕ್ಕೆ ಹೋದ್ಮೇಲೆ ರಾಜಿಗೆ ಬರ್ತಾರೆ ಅನ್ನೋ ಕಾರಣಕ್ಕಿರ್ಬಹುದು, ಅಥವಾ ಸ್ವಲ್ಪ ಅಮೌಂಟ್ ಅನ್ನ ತಗೊಂಡು ಅವ್ರ ಹತ್ರ ಒಂದು ಸೆಟ್ಲ್ಮೆಂಟ್ ಮಾಡ್ಕೊಂಡು ಅಮೌಂಟ್ ಅನ್ನು ತಗೋಬಹುದು ಅನ್ನೋ ಒಂದು ಉದ್ದೇಶಕ್ಕಾಗಿರ್ಬಹುದು ಅನಾವಶ್ಯಕ ಸಿವಿಲ್ ಸೂಟ್ ಅನ್ನ ಹಾಕಿರ್ತಾರೆ. ಅದೆಲ್ಲ ಕೋರ್ಟ್ ಗಮನಕ್ಕೆ ಬಂದು ಕೇಸು ಡಿಸ್ಮಿಸ್ ಆಗಿರುತ್ತೆ. ಆಗ ಪ್ರತಿವಾದಿ ಅಂದ್ರೆ ಡಿಫೆಂಡೆಂಟ್ ಏನಿರ್ತಾರಲ್ಲ ಅವರು ವಾದಿ ವಿರುದ್ಧ ತನಗಾದ ವೆಚ್ಚಕ್ಕಾಗಿ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ವಾದಿ ವಿರುದ್ಧ ಕೂಡ ಹಾಕಬಹುದು. ಬಟ್ ನೆನಪಿರ್ಲಿ, ಯಾರೇ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಹಾಕಬೇಕು ಅನ್ಕೊಂಡ್ರು ಯಾರ ವಿರುದ್ಧ ನೀವು ಹಾಕ್ತಾ ಇದ್ದೀರೋ, ಯಾರ ವಿರುದ್ಧ ಹಾಕಬೇಕು ಅನ್ಕೊಂಡಿರ್ತೀರೋ ಅವ್ರ ಹತ್ತಿರ ಚರಸ್ಥಿರ ಆಸ್ತಿ ಇದೆಯಾ ಅಂತ ನೋಡಿ ಹಾಕಿ. ಸೊ ಎಕ್ಸಿಕ್ಯೂಷನ್ ಪಿಟಿಷನ್ಗೆ ಸಂಬಂಧಿಸಿದಂತೆ ಜನರಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.